ಅಕ್ಕ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀವಣ್ಣ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಆ ಹುಡುಗಿ ಹೆಸರು ಬರಲ್ಲ. ರಕ್ಷಿತಾ ಚಿಕ್ಕ ಹುಡುಗಿ. ಯಾಕೆ ಆ ಹುಡುಗಿ ಇಷ್ಟ? ಆ ಹುಡುಗಿ ಚೆನ್ನಾಗ್ ಆಡ್ತಾಳೆ, ಚೆನ್ನಾಗ್ ಮಾತಾಡ್ತಾಳೆ. ಹಾ ಆದ್ರೆ ಅವಳನ್ನೇ ತುಂಬಾ ಟಾರ್ಗೆಟ್ ಮಾಡ್ತಾವ್ರೆ. ಹಾ ಆ ತರ ಮಾಡೋದ್ ತಪ್ಪು. ಅವಳು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾಳೆ. ಅಲ್ಲ, ಆಟ ಅಂದ್ರೆ ಆಟ ಆಡ್ಲೇಬೇಕು, ಆಟ target ಆಡ್ಲೇಬೇಕು. ಆಗುತ್ತೆ. ಅದೇ ತುಂಬಾ ಇದ್ ಮಾಡ್ತಾರೆ ನಮ್ಮವ್ರು ಸ್ವಲ್ಪ. ಹಾ ಹಾ ಹಾ. ಈಗ ನೀವ್ ಯಾವ ಕಡೆಯವರು? ನಾವು ಇಲ್ಲೇ ಬೆಂಗಳೂರು. ಬೆಂಗಳೂರವರಾಗಿದ್ಕೊಂಡು ಎಲ್ಲ ಗಿಲ್ಲಿ ಗಿಲ್ಲಿ ಅಂತವ್ರು, ನಿಮ್ಗೆ ಯಾಕೆ ಹುಡುಗಿ ಗಿಲ್ಲಿಗೂ ಹುಡುಗಿ, ಗಿಲ್ಲಿ ಹುಡುಗಿ ಇಬ್ರು ಬಂದ್ರು ಓಕೆ. ಹಾ ಹಾ ಹಾ. ಇಬ್ರಲ್ಲಿ ಯಾರು ಬಂದ್ರು ಓಕೆ. ಯಾರು ಬಂದ್ರು ಸರಿ. ಈಗ ಆ ಹುಡ್ಗಿ- ಚೆನ್ನಾಗ್ ಆಡ್ತಾ ಈಗ ಹುಡುಗಿದು ಭಾಷೆ ಕನ್ನಡನೇ ಅರ್ಥ ಆಗಲ್ಲ ಅಂತಾರೆ. ಕನ್ನಡ ಅರ್ಥ ಆಗಲ್ಲ. ಅವಳು ಮಾತಾಡ್ತಾ ಇರೋ ಇದಕ್ಕೆ ಅರ್ಧ ಜನ ಫೀದಾ ಆಗ್ತಾರ. ನಿಮ್ಗೂ ಇಷ್ಟ ಆಗಿದ್ಯಾ? ಡೈಲಿ ನೋಡ್ತೀರಾ ನೀವು? ನೋಡ್ತೀವಿ. ಈಗ ಹುಡುಗಿ ಇವತ್ತು ಎಲ್ಲ ಹಾಕೊಂಡು ಚೆನ್ನಾಗಿ ಹೌದು. ಬೈತಾ ಇದಾರೆ ಪಾಪ. ಬೈತಾ ಏನ್ ಇದಾರೆ. ಅನ್ಸುತ್ತೆ? ಅಲ್ಲಿ ಅಲ್ಲ, ನೀವೇನಾದ್ರೂ ಅಲ್ಲಿ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ? ಅದು ತಪ್ಪು. ಅವ್ರು ಬೈತಾ ಇರೋದು. ಅವಳು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾಳೆ, ಕರೆಕ್ಟ್ ಆಗಿ ಆಡ್ತಾ ಇದ್ದಾಳೆ. ಹಾ. ಅದು ನಮ್ಮ ಕೆಲವು ಹುಡುಗಿರು ದುರಾಂಕಾರದಿಂದ ಅವಳ ಮಾತಾಡ್ತಾ ಯಾರ್ಯಾರು ಇದ್ದಾರೆ. ನಿಮ್ ತಪ್ಪು ಪ್ರಕಾರ ಯಾರು ಹಂಗ ಆಡ್ತೀರ? ಹೆಸರ ಹೆಸ್ರು ಹೇಳೋದ್ ಬೇಡ. ಅಲ್ಲ, ಕೆಲವ್ರು ಅಲ್ಲಿ ಇದ್ದಾರೆ, ಎಲ್ಲಾರ್ಗು ಗೊತ್ತು, ಅದು ಮಾಮೂಲಿ. ಹಾ. ಯಾರು ಅದು ಅಶ್ವಿನಿ ತಪ್ಪು ಅದು. ಮೇಡಮ್ ನವರ ಯಾರು? ಅಯ್ಯೋ, ಯಾರಾದ್ರೂ ಆಗ್ಲಿ ಸರ್, ಗೊತ್ತಿದೆ, ಅದು ಎಲ್ಲಾರ್ಗು ಗೊತ್ತಿದೆ, ಹೆಸರು ಹೇಳ್ಬಾರ್ದು. ಹೌದಾ? ಹಾ. ಈಗ ಒಂದೊಂದು ದಿನಕ್ಕೂ ಕೂಡ ಪಾಪ ಗಿಲ್ಲಿಗೆ ಮತ್ತೆ ರಕ್ಷಿತಾ ಹಾ. ಟಾರ್ಚರ್ ಮಾಡ್ತಾ ಇದಾರಲ್ಲ, ಮಾಡ್ತಾ ನಿಮ್ಗೆ ಏನ್ ಅನ್ಸುತ್ತೆ? ಅದು ತಪ್ಪು ಅಣ್ಣ. ಅದು ಅಲ್ಲ, ಅವ್ರು ನಿಮ್ಗೆ ಏನ್ ಅನ್ಸುತ್ತೆ ಆಗ? ಆತರ ಮಾಡ್ಬಾರ್ದು. ಕೋಪ ಬರುತ್ತೆ ನಮ್ಗೂನು. ಅವನು ಕರೆಕ್ಟ್ ಆಗಿ ಮಾತಾಡ್ತಾನೆ ಗಿಲ್ಲಿ. ಹಾ. ಮಾತಾಡ್ದಿರ ಅವನೆಲ್ಲಾ ಇದ್ರಲ್ಲೂ ಪರ್ಫೆಕ್ಟ್ ಆಗಿ ಅವನೇ. ಹಾ. ಇವ್ರು ಅದೇ ಒಂಥರ ಏನೋ ಹಳ್ಳಿಯವನು ಅವನು ಇವನು ಅನ್ನೋದು ಒಂದು ದುರಾಂಕಾರಗಳು ಸ್ವಲ್ಪ ನಮ್ಮವ್ರಿಗೆ, ಕೆಲವು ಹುಡುಗಿರ್ಗೆ. ಏನ್ ಮಾಡ್ತೀವಿ? ಇಲ್ಲಿಗೆ ನೀನ್ ಬನೀನ್ ಹಾಕೊಂಡು ಗೆಲ್ಲಕ್ ಬಂದಿದ್ಯಾ, ಬರೀ ಅದನ್ನೇ ಡ್ರಾಮಾ ಮಾಡ್ತಿದ್ಯಾ ಅಂತಾರ. ಬನೀನ್ ಹಾಕೊಳ್ಳೋದು ತಪ್ಪ? ಅದೇನ್ ತಪ್ಪ? ಇನ್ನೇನ್ ಹೇಳಿ ಹೇಳಿ. ನಿಮ್ಗ್ ಬೇಡ, ಕೋಪ ಬೇಡ. ಬರ್ತಿದೆ ಹೇಳಿ. ಬೇಡ ಬೇಡ. ಅಲ್ಲ, ನಾನನ್ನೋದು ಅವಳು ಹೆಂಗ್ ಹೊಡೆದ್ಲು ಅವನ್ನ, ಒಂದ್ ಹುಡುಗನ. ಹಾ, ನೋಡಿ ಹಂಗ 4 ಜನ ಮುಂದೆ ಒಂದ್ ಗಂಟೆ ಅವಳು ಹೊಡಿಬೋದ ಹುಡುಗನ್ನ? ಇವಾಗ ಅವ್ನ್ ತಿರ್ಗಿಸ್ಕೊಂಡ್ ಹೊಡೆದಿದ್ರೆ ಇವರೆಲ್ಲ ಏನ್ ಮಾಡಿರೋರು? ಅಲ್ವಾ? ತಪ್ಪಲ್ವಾ ಅದು? ಹಾ ಹಾ. ಅದು ಸುದೀಪ್ ಅವ್ರು ಮಾತಾಡಿದ್ರಲ್ಲ ಅದ್ರ ಬಗ್ಗೆ, ತಪ್ಪು ನೀವ್ ಮಾಡಿದ್ದು ಅಂತ ಅವರು ಮಾತಾಡಿದ್ರು. ಅಲ್ಲ, ಅವ್ನ ಏನಾದ್ರು ಒಂದ್ ಕಂಪ್ಲೇಂಟ್ ಮಾಡಿರೋ ಹೊರಗಡೆ ಬರ್ಬೇಕಾಗಿತ್ತು. ಕ್ಷಮಿಸ್ಬಿಟ್ಟ ಅವ್ನು. ಅವ್ನು ಸುಮ್ನೆ ಆದ ಅವನು. ಈಗಿನ ಕಾಲದ ಹೆಣ್ಮಕ್ಳು ಯಾಕೆ ಈ ತರ ಒಂದು ಅಯ್ಯೋ ವರ್ತಿಸ್ತಾರೆ ಅಣ್ಣ, ತುಂಬಾ ಹೇಳ್ಬಾರ್ದು ಅವೆಲ್ಲ. ತುಂಬಾನೇ ಹದ್ಗೆಟ್ಟೋಗ್ಬಿಟ್ಟಿದಾರ. ಹೆಣ್ಮಕ್ಳು? ಅಲ್ಲ, ಆ ತರ ಹೊಡಿಯೋದು ತಪ್ಪು. ತಪ್ಪು ಅಲ್ಲ. ಒಂದ್ ಗಂಡು ಹುಡ್ಗನ್ ಮೇಲೆ ಕೈ ಇಕ್ಕೊತ್ತ ಅವ್ನ್ ತಪ್ಪು ಮಾಡಿದ್ರೆ ಹಾ. ಅದು ಬೇರೆ ಲೆಕ್ಕಾಚಾರ. ಏನ್ ಇಂದಿರಾ ಏನು ಕೊಡಿಬೇಕು? ಅದು ಆಟದೆಲ್ಲ ಆಡ್ಬೇಕು ಅಷ್ಟೇನೇನೆ. ಹಿಂಗ ಹೊಡೆದೊಂದು. ಆಮೇಲೆ ನೆಕ್ಸ್ಟ್ ಸಾರಿ ಏನಂತಿದ್ದಾಳೆ ಆಕೆ, ನೀನು ಬನ್ನಿ ನಿಕ್ಕೊಂಡು ಡ್ರಾಮಾ ಮಾಡ್ಕೊಂಡು ಬಡವ ಅಂತ ತೋರ್ಸ್ಕೊಂಡ್ ಗೆಲ್ಲಕ್ ಬಂದಿದ್ದ. ಆ ತರ ಗೆಲ್ಲಕ್ ಅವ್ನ್ ಆಗತ್ತ? ಇಷ್ಟ. ನಾನ್ ಅನ್ನೋದು ಅವ್ನ್ ಎಷ್ಟು ಕಡೆ ಕಳ್ಸಿದ್ದಾರೆ. ಅವ್ನ್ ಏನಾದ್ರೂ ಹಾಕೊಂಡ್ ಬರ್ಲಿ, ಅದು ನಿಮ್ಗೆ ಏನು, ನೀವ್ ಹಾಕೊಳೋದೆಲ್ಲ ಸರಿಗಿದ್ಯಾ? ಹಾ, ಅದು ಮುಖ್ಯ. ಅದ್ ಹೇಳಿ. ನೋಡಿ. ಅಲ್ಲ, ಮಾತಾಡ್ಬಾರ್ದು. ಅದು ನಾವು ಹೆಂಗಸ್ರೇನೆ, ಹೆಣ್ಮಕ್ಳು ಏನಾದ್ರೆ ಅವರು ಮಾಡೋದು ತಪ್ಪು. ಈಗ ಹೆಣ್ಮಕ್ಳಾಗಿ ಲಕ್ಷಣವಾಗಿ ಬಟ್ಟೆ ಹಾಕಬೇಕು, ಅಲ್ಲಿರೋನೇ ಮಟ್ಟವಾಗಿ ಹಾಕತ್ತಾ ಇಲ್ಲ. ಹೌದು. ಈಗ ಅವನ ಬಡತನವನ್ನ ಹೈಲೈಟ್ ಮಾಡಿ ನೀನು ಬಡವ ಅಂತ ಎನ್ನಿಸ್ಕೊಂಡು ನೀನು ಹಿಂಗ್ ಮಾಡ್ತಾ ಇದೆ ಅಂತ ಅನ್ನೋದು ತಪ್ಪಲ್ವಾ ಅದು? ಬಡವ ಸಾವುಕಾರ ಅನ್ನೋ ಪ್ರಶ್ನೆ ಅಲ್ಲಿ ಬರಲ್ಲ. ಆಟನೇ. ಹೌದು. ಯಾವ ಒಂದ್ ಆಟ ಕೇಳಿದ್ರು ಆಟನೇ ಅದು. ಅದು ಬಡವ ನೀನು ಇವನು ಅಂತ ಆಡ್ದಿರ ಯಾರು ಇರಕ್ ಆಗಲ್ಲ ಅಣ್ಣ. ಸರಿ, ಇವ್ರು ಶ್ರೀಮಂತರು, ಇವ್ರು ಯಾವ ರೀತಿ ನಡ್ಕೊಂತಾವ್ರೆ? ಅದು ಇಂಪಾರ್ಟೆಂಟ್. ಹೌದು. ಸರಿ, ಎಜುಕೇಟೆಡ್ಗಳು ಇವ್ರು ಯಾವ ರೀತಿ ನಡ್ಕೊಂತಾವ್ರೆ? ಅದು ಅವೆಲ್ಲ ತಪ್ಪು. ಆಟದಲ್ಲಿ ನಾವ್ ಯಾರನ್ನ ಎನ್ಕರೇಜ್ ಮಾಡ್ಬೇಕೋ ಅವ್ರನ್ನ ಮಾಡ್ಬೇಕು ಅಷ್ಟೇನೆ. ಅಲ್ಲ, ಈಗ ಇಲ್ಲಿಗೆ ಮತ್ತೆ ರಕ್ಷಿತಾಗೆ ಯಾರು ಜೊತೆಗಿಲ್ಲ ಅಂತ ಅನ್ಬಿಟ್ಟಿದ್ದಾರೆ, ಏನಾದ್ರು ಮಾಡ್ತಾರೆ? ಯಾರು ಬೆಂಗಾವಲಿಗಿಲ್ಲ? ಅದೇ ಏನೋ ಒಂಥರ ಕೇವಲವಾಗೆ ನೋಡ್ತಾವ್ರೆ ಅವ್ರಿಬ್ಬರನ್ನ. ದೇವ್ರ ಅವ್ರಿಬ್ಬರನ್ನ ಗೆಲ್ಸಿದ್ರೆ ನನಗೆ ಸಂತೋಷ. ಅವ್ರಿಬ್ಬರು ಕೆಲ್ಸ ಸಂತೋಷ. ಆದ್ರೆ ಇವ್ರಂತಾರೆ ಇವನು ಬರೀ ಕಾವು ಅನ್ಕೊಂಡ್ ಲವ್ ಮಾಡ್ಕೊಂಡ್ ತಿರ್ಗಾಡ್ಕೊಂಡ್ ಆಟನೇ ಆಡೋದಿಲ್ಲ ಅಂತಾನೆ ಅಂತ ಎಲ್ರು ಅಂತಾರಲ್ಲ. ಅಲ್ಲ, ಕಚಡಗಳು ಎಲ್ಲಿ ಏನ್ ಮಾತಾಡ್ಬೇಕು ಅದು ಕಲಿಬೇಕು ಫಸ್ಟ್. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಗೊತ್ತಾ? ಆ ಮಾತುಗಳೆಲ್ಲ ಬರಬಾರ್ದು ಆಟದಲ್ಲಿ. ಆಟನೇನೆ. ಆಟನೇ. ಸುದೀಪ್ ಸಾರು ಮಾತಾಡ್ಬೇಕು ಅದ್ರ ಬಗ್ಗೆ ಎಲ್ಲ. ಈ ತರ ಕೆಟ್ಟ ಮಾತು ಬಂದಾಗ ಅವರು ಮಾತಾಡ್ಬೇಕು. ಇವೆಲ್ಲ ಮಾತಾಡೋದು ತಪ್ಪು ಆಟಗಳಲ್ಲಿ. ಅದು ಎಷ್ಟೋ ಲಕ್ಷಾಂತರ ಜನ ನೋಡ್ತಾ ಇರ್ತೀವಿ. ಅವೆಲ್ಲ ತಪ್ಪಲ್ವಾ ಮಾತು? ಮೇಡಮ್, ಈಗ ಗಿಲ್ಲಿ ನಟ ಒಂದ್ ಹಳ್ಳಿಯಿಂದ ಹೋಗಿರೋನ್ ಇರ್ಬೋದು, ಬಡತನದಿಂದ ಹೋಗಿರೋನ್ ಇರ್ಬೋದು, ಒಂದ್ಸಾರಿ ಒಡಸ್ಕೊಂಡ ನೀನ್ ಬನ್ನಿ ನಿಕ್ಕೊಂಡು ನಾಟಕ ಆಡ್ತಿದ್ದೆ, ಮತ್ತೆ ಕುರಿ ಅನ್ನೋದು ಡ್ರಾಮಾ ಮಾಡ್ತಿದ್ದೆ, ಇಷ್ಟೆಲ್ಲ ಅನ್ನಿಸ್ಕೊತಿದ್ರು. ಅವ್ನ ಕೋಪನೇ ಅನ್ನೋದು ಬರೋದಿಲ್ವಾ? ಕೋಪ ಬರ್ತಾ ಇಲ್ಲ. ಅಲ್ಲಿ ಏನಕ್ಕೆ ಅಂದ್ರೆ ಅವ್ನ್ ಗೆಲ್ಲಬೇಕು ಅನ್ನೋದು ಒಂದ್ ಇದಿದೆ. ಹಸ್ಬೀರ್ ಅವ್ರಿಗೆ ಇದಿರುತ್ತೆ ಅಷ್ಟೇ, ಛಲ ಇದೆ ಅವನಿಗೆ. ಇವಾಗ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಅವನ್ನ ನೋಡಿ ಅವನಿಂದ ಎಷ್ಟು ಸಂತೋಷ ಪಡ್ತಾರೆ ಜನ. ಅದು ಮುಖ್ಯ ಅಲ್ವಾ? ಎಲ್ಲಾದ್ರೂ ಖುಷಿ ಪಡಿಸ್ತಾನೆ. ಅದೊಂದು ಎಂಟರ್ಟೈನ್ಮೆಂಟ್ ಹೆಂಗ್ ಕೊಡ್ತಾನ ಅವನು, ಅದನ್ನ ನಮಗ್ ಮುಖ್ಯ ಬೇಕು. ಅಕ್ಕ, ಈಗ ಒಂದೇ ಏನಂತ ನಿಮ್ ಪ್ರಕಾರ ಹೇಳಿ, ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡು ಜನ ನಗಸ್ಕೊಂಡು ಆಟನೇ ಆಡ್ತಾ ಇಲ್ಲ ಅಂತಾರೆ. ಗಿಲ್ಲಿನ ಒಂದ್ ವಾರ ಎಲ್ಲರೂ ಸಪರೇಟ್ ಅಲ್ಲಿ ಆಟನೇ ಇರಲ್ಲ.
ಏನು ನಡೆದಿಲ್ಲ ಬಿಗ್ ಬಾಸ್ ಆಟನೇ ಇರಲ್ಲ ಅಯ್ಯೋ ಆಟನೇ ನೀವು ಇಲ್ಲ. ನೋಡೋದೇ ಇಲ್ವಾ ಆಟನೇ ಇರಲ್ಲ ನೋಡಕ್ ಇಂಟ್ರೆಸ್ಟ್ ಏನ್ ಪಡ್ತೀನಿ ನೋಡ್ತೀರಾ? ಹಾ ಹಾ ಅಲ್ಲೇನು ಜೋಕ್ಸ್ ಗಳು ಇರಲ್ಲ ಏನ್ ಇವ್ ಮುಖಗಳು ನೋಡ್ಕೊಂಡು ಸುಮ್ನೆ ಇದ್ ಮಾಡ್ಬೇಕು. ಒಂದ್ ನಿಮಿಷ ಈಗ ಅಕ್ಕ ಅಂದ್ರೆ ಒಳಗಡೆ ಇರೋರಿಗೆ ಹೊರಗಡೆಯವ್ರಿಗೆ ಏನ್ ಇಷ್ಟ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ಇಷ್ಟ ಆಗ್ತಾ ಇರೋದು ಗಿಲ್ಲಿ ಈ ನಡೆನೆ ಹೌದು ಆದ್ರೆ ಒಳಗಡೆ ಇರೋರೆಲ್ಲ ಏನ್ ಮಾಡ್ತಾವ್ರೆ ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡು ನಾಟಕ ಆಡ್ತಾವನೆ ಅಂತ ಅನ್ಕೋತಾವ್ರೆ ಅಲ್ಲ ಅವರು ಅವನೇನೋ ಅನ್ಕೋಬಿಟ್ಟಿದ್ದಾರೆ. ಅವ್ನು ಓದಿಲ್ದಿರ ಇರ್ಬೋದು, ಅವ್ನು ಇದ್ರಲ್ಲಿ ಹೆಂಗಿದಾನೆ ಅದು ಇವ್ರು ಓದಿ ಏನ್ ಉದ್ಧಾರ ಮಾಡಿದ್ದಾರೆ ಅಷ್ಟೇನೇನೆ ಅಲ್ಲಿ ಬರೋದು. ಅದು ಅರ್ಥ ಮಾಡ್ಕೊಂಡ್ರೆ ಅವರು ಚೆನ್ನಾಗಾಗುತ್ತಣ್ಣ. ಚೆನ್ನಾಗಾಗುತ್ತೆ ಈಗ ಕೆಲವರು ಏನಂತವ್ರೆ ಅಂದ್ರೆ ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೆ ಹೋಗ್ತಾವನೆ, ಒಂದ್ ಟಾಸ್ಕ್ ವಿನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅದು ಅಣ್ಣ ಅದು ನಾನ್ ಹೇಳೋದು ಅವ್ನ್ ಮಾಡ್ತಾ ಇದ್ದಾನೆ, ಇವ್ರುಗಳು ಅವ್ನ ಆ ತರ ಆಟ ಆಡಿಸ್ತಾ ಇದಾರೆ. ಅವನ್ನ ಕೇವಲವಾಗಿ ನೋಡ್ತಾ ಇದಾರೆ, ಅವ್ನು ಹೆಂಗು ಇಳ್ದೋಗ್ಬಿಡ್ಬೇಕು ಅಂತ ಮಾಡ್ತಾ ಇದಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ. ಅಕ್ಕ ಈಗ ಇದು ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಗಿಲ್ಲಿಗೆ ಆ ಹುಡುಗಿ ಹೊಡೆದಾಗ ಅಲ್ಲಿರೋರು ಯಾರು ಕೂಡ ಯಾರು ಹತ್ರಕ್ಕೆ ಬರಲ್ಲ. ಬಂದು ಕೇಳಿ ಅಂದ್ರೆ ಈ ಮನಸತ್ವ ಮೀರಿ ನಡೀತಾ ಇದಾರೆ. ಇಲ್ಲ ಅದು ತಪ್ಪು. ಆ ಹುಡ್ಗಿ ಹೊಡೆದಿದ್ದೆ ತಪ್ಪು. ಅವ್ನ್ ತಿರ್ಗಿಸ್ಕೊಂಡ್ ಹೊಡೆದಿದ್ರೆ ಯಾವಾಗ ಇವರೆಲ್ಲ ಏನ್ ಮಾಡಿರೋರು? ಅಲ್ಲೇ ಅವನ್ನ ಅಷ್ಟು ಇದ್ ಮಾಡಿರೋರು ಅವನ್ನ. ಅಲ್ಲ ಹಂಗ್ ಹೊಡೆದ್ರು ಕೂಡ ಹತ್ರಕ್ಕೆ ಯಾರು ಬರಲಿಲ್ಲ ಅಂದ್ರೆ ಇವ್ನು ಸೋಲಿಸ್ಲೇಬೇಕು ಅಂತ ಎಲ್ಲ- ಇವರೆಲ್ಲ ಒಂದು ಅವ್ರಿಬ್ರೇ ಒಂದಣ. ಯಾರಿಬ್ರು? ಹುಡುಗಿನೂ ರಕ್ಷಿತಾ ಮತ್ತೆ ಇವನು ಮಾತ್ರನೇ ಬೇರೆ ಇದಾರೆ. ಹಾ ಹಾ ಇವ್ರಿಬ್ಬರನ್ನ ಒಂಥರ ನೋಡ್ತಾ ಇದಾರೆ ಅಷ್ಟೇನೇನೆ. ನಿಮ್ಗೆ ಹಂಗ್ ನೋಡುವಾಗ ಆತರವೆಲ್ಲ ಸಂದರ್ಭಗಳು ಬಂದ ಕೋಪ ಬರುತ್ತಾ? ಬರುತ್ತೆ, ಏನ್ ಮಾಡೋಣ? ಏನು ಮಾಡಕ್ ಆಗಲ್ಲ. ಮುಂದೆ ಇಲ್ವಲ್ಲ, ಹೊಡೆದ್ರೆ ಕಲ್ಲು ಹೊಡಿಬೋದು ಟಿವಿ ಲಾಸ್ಟಿಗೆ. ಮುಂದೆ ಇಲ್ವಲ್ಲ, ಏನು ಮಾಡಕ್ ಆಗಲ್ಲ. ಅಕಸ್ಮಾತ್ ಕೇಳ್ತಾ ಇದ್ದು ನೀವ್ ಮಾಡ್ತಾ ಇರೋದ್ ತಪ್ಪು. ಅಕ್ಕ ಈಗ ಈ ತರ ಹಿಂಗ್ ಆಗಿದೆ, ಒಂದು ಉದಾಹರಣೆಗೆ ನೀವು ಹೋಗಕ್ಕಾಗಲ್ಲ. ನಿಮ್ಗೆ ಏನಾರು ಒಂದ್ ಚಾನ್ಸ್ ಈ ತರ ವಿಡಿಯೋ ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಿದ್ರೆ ಯಾರ್ಯಾರಿಗೆ ಏನೇನ್ ಬುದ್ಧಿ ಹೇಳ್ತೀರಿ? ಯಾರ್ಯಾರ ಬುದ್ಧಿ ಕಲಿಸ್ತೀರಿ? ಏನೇನ್ ಹೇಳ್ತೀರಿ ಹೇಳಿ? ಹೇಳೋದ್ ಹೇಳ್ಬೋದಣ್ಣ. ಹೆಣ್ಮಕ್ಳು ಹ್ಮ್ ಅಲ್ಲ, ಈಗಿನ ಕಾಲದ ಹೆಣ್ಮಕ್ಳು ತಲೆಗೆ ಚೊಪ್ಲಿಗಳು ಕೇಳ್ತಾವೆ, ಅವುಗಳನ್ನ ನಾವ್ ಕಾಲ್ಗೆ ಹಾಕೋತಿಲ್ಲ. ಇನ್ನೊಂದ್ಸರಿ ಹೇಳಿ ಅಕ್ಕ, ಇನ್ನೊಂದ್ಸರಿ ಹೇಳಿ. ಹೇಳಿ ಅಯ್ಯೋ ಬಿಡಿ. ಇಲ್ಲ ಇನ್ನೊಂದ್ ಅಲ್ಲ ಗೊತ್ತಿದೆ, ಅದು ಪ್ರಪಂಚಕ್ಕೆ ಗೊತ್ತಿದೆ. ಈಗಿನ ಕಾಲದಲ್ಲಿ ಮಾತ್ರ ತುಂಬಾನೇ ಕಷ್ಟ ಇದೆ. ಅಂದ್ರೆ ಯಾರಿಗೂ ಬುದ್ಧಿ ಹೇಳಕ್ ಆಗದೆ ಇರೋ ಪರಿಸ್ಥಿತಿ ಇದೆ. ಆಗಲ್ಲ. ಅಂದ್ರೆ ಈ ತರ ನೀವೇ ಬುದ್ಧಿ ಹೇಳಕ್ ಆಗ್ತಾ ಇಲ್ಲ ಪರಿಸ್ಥಿತಿ. ಈಗ ಸುದೀಪ್ ಅವ್ರಿಗಿಂತ ಹಿರೀಕರು ನೀವು, ನಿಮ್ ಕೈಲಿ ಹೇಳಕ್ ಆಗಿಲ್ಲ ಅಂದ್ರೆ ಸುದೀಪ್ ಹೇಗ್ ಮ್ಯಾನೇಜ್ ಮಾಡಿದ್ ಇವ್ರೆಲ್ಲರೂ ಅವ್ರು ಕಟ್ಕೊಂಡು? ಮಾಡ್ತಾರೆ ಅವರು. ಹ್ಮ್ ಅವರು ಅದು ಅಷ್ಟಿಲ್ದಿರ ಇದು 3ನೇದು 4ನೇದು ಮಾಡ್ತಾವ್ರ ಅವರು. 12ನೇದು 12ನೇದು ಹಾ ಹಾ ಮಾಡ್ತಾ ಇದಾರೆ ಅವರು. ಅಂದ್ರೆ ಅವರ ಆಂಕರಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಯಾರು ಸುದೀಪ್ ಅವ್ರ ಇದ್ರ ಬಗ್ಗೆ? ಒಳ್ಳೆ ಇದು. ಆಯ್ತಕ್ಕ, ಥ್ಯಾಂಕ್ಸ್. ಅಣ್ಣ ನಮಸ್ತೆ. ಯಾವ್ರವ್ರು? ಬಿಗ್ ಬಾಸ್ ನೋಡ್ತಾ ಇದೀರಾ? ಯಾರು ಚೆನ್ನಾಗ್ ಆಡ್ತಿದಾರೆ? ಗಿಲ್ಲಿಗೆ ಹೊಡೆದ್ರು, ತುಂಬಾ ಟಾರ್ಗೆಟ್ ಮಾಡ್ತಾರೆ, ಕಳಿಸ್ಬೇಕಂತ. ಹಾ ಹಾ ಅಶ್ವಿನಿ ಗೌಡ ಅವ್ರ ಇಷ್ಟ ಮತ್ತೆ ಸ್ಟ್ರಾಂಗ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿ ಮಾಡ್ತಾರೆ. ಗಿಲ್ಲಿ ಬರ್ತಾನೆ, ಅದ್ ಆಟ ಅಂದಾಗ ಅವ್ರ ಪ್ರಕಾರ ಗೆಲ್ಬೇಕು, ಅದಕ್ಕೋಸ್ಕರ ಚೆನ್ನಾಗ್ ಆಡ್ತಾರೆ. ಹಾ ಅಲ್ಲಪ್ಪ ಈಗ ಅಶ್ವಿನಿ ಇದು ರಕ್ಷಿತಾ ಈಗ ಆ ಹುಡ್ಗಿ ಚೆನ್ನಾಗ್ ಆಡ್ತಿಲ್ವಾ? ಹಾ ಹಾ ಗಿಲ್ಲಿ ನಟ ಬರೀ ಕಾಮಿಡಿನೇ ಮಾಡ್ತಾನೆ, ಸರಿಯಾಗಿ ಆಟ ಆಡೋದಿಲ್ಲ ಅಂತ ಎಲ್ರು ಹೇಳ್ತಾರೆ. ಕಬಡ್ಡಿ ಖೋಖೋ ಆಡ್ಸಕ್ಕಾದಲ್ಲಿ ಅಲ್ಲಿ ಏನ್ ಗೇಮ್ ಕೊಡ್ತಾರೆ? ಅವನ್ನೆಲ್ಲ ಆಡ್ಸಕ್ ಆಗಲ್ಲ. ಹಾ 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 ಅಶ್ವಿನಿ ಗೌಡ ಹಾ ಏನಿದ್ದಂಗೆ ಊಸುರುವಳ್ಳಿ ಅಂತ ಬೇರೆಯವ್ರನ್ನ ಅಂತಾರ, ನೀವು ಅಶ್ವಿನಿ ಗೌಡ ಅವ್ರಿಗೆ ಊಸುರುವಳ್ಳಿ ಅಂತೀರಲ್ಲ? ಹಾ ಹಾ ಹಾ